ಇತ್ತೀಚೆಗೆ ತುಂಬ ಬೇಡಿಕೆಯಲ್ಲಿರುವಂಥ ಒಂದು ಗಿಡ ಇದು. ಸೊ ಇದನ್ನು ಬ್ರಯೋಫಿಲಮ್ ಅಂತ ಕರೀತಾರೆ. ಇದರ ಎಲೆ ಇದೆಯಲ್ಲ, ಸೊ ಇದು ನೋಡಿ ಕಾಡು ಬಸ್ಲೆ ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ವಿಶೇಷವಾಗಿ ತುಂಬ ರುಚಿಯಾಗಿರುತ್ತೆ ತಿನ್ನಲಿಕ್ಕೆ. ಹಸಿ ಎಲೆನೇ ನಾವು ಆಹಾರದಲ್ಲಿ ಬಳಸ್ಕೊಳ್ಬೋದು ಇದನ್ನ. ಸೊ ಇದನ್ನು ಏನಕ್ಕಪ್ಪ ಬಳಸ್ತಾರೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಕಿಡ್ನಿ ಕಲ್ಲು ಅಂತ ಹೇಳ್ತಾರಲ್ಲ. ಸೊ ನೀವು ಆಪ್ರೇಷನ್ನು ಮಾಡಲಿಕ್ಕೆ ಅಂತ ಹೇಳಿ ಒಂದು ವಾರ ಟೈಮ್ ಕೊಟ್ಟು ಕಳಿಸ್ತಾನೆ. ಆ ಸಂದರ್ಭದಲ್ಲಿ ಏನೂ ಮಾಡಬೇಡಿ, ಎರಡೆರಡು ಎಲೆನ ಬಾಯಿಗೆ ಹಾಕೊಳ್ತಾ ಹೋಗಿ. ಪ್ರತಿದಿನ ಬೆಳಗ್ಗೆ 4 ಎಲೆ ತಿಂದರೆ ಸಾಕು. ಸೊ 3 ದಿನ ಅಥವಾ 9 ದಿನದಲ್ಲಿ ಆ ಇಡೀ ಕಲ್ಲನ್ನು ಕರಗಿಸುವಂಥ ಅಷ್ಟು ಅಮೂಲ್ಯವಾದ ಶಕ್ತಿ ಇದೆ. ಒಂದು. ಎರಡನೇದು, ಗಿಡ ಬೆಳೆಸೋದು ಇದೆಯಲ್ಲ ತುಂಬ ಸುಲಭ. ನೋಡಿ, ಜಸ್ಟ್ ಈ ಎಲೆ ಇದೆಯಲ್ಲ, ಎಲ್ಲದು ತೇವಾಂಶ ಇರೋ ಕಡೆ ಸುಮ್ಮನೆ ಒಂದು ಬಿಸಾಕಿದ್ರೆ ಸಾಕಿಗೆ. ಸೊ ಇಡೀ ಎಲೆನಲ್ಲಿ ಇಷ್ಟು ಗಿಡಗಳು ಬರ್ತಾ ಹೋಗ್ತದೆ ನೋಡಿ. ಇದ್ರ ಗುಣ ಇರೋಂಥದ್ದು ಅದು. ಸೊ ಎಲೆನಲ್ಲೇ ಗಿಡಗಳು ಬರ್ತಾ ಹೋಗುತ್ತಿದ್ದು. ನಾವೇನು ಮಾಡ್ತೇವೆ ಅಂದರೆ, ನಮ್ಮ ಮನೆಯಲ್ಲಿ ಚಟ್ನಿ ಮಾಡ್ತಾರಲ್ಲ, ಆ ಚಟ್ನಿ ಮಾಡುವಾಗ 4 ಎಲೆ ಹಾಕ್ಬಿಡ್ತಾರೆ ಅದ್ರೊಳಗಡೆ. ಯಾಕಂದರೆ ಹುಳಿ ಇರೋದ್ರಿಂದ ಇದು. ಸೊ ನಮಗೆ ಹುಣಸೆಹಣ್ಣು ಹಾಕೋ ಅವಶ್ಯಕತೆ ಇಲ್ಲ ಅಂತ. ಸೊ ನಮ್ಮ ಆಹಾರದಲ್ಲೇನೆ ಅದು ಸೇರ್ತಾ ಹೋಗ್ತದೆ ಅಂತೇಳಿ. ಇದೊಂದು ಅಮೂಲ್ಯವಾದ ಸಸ್ಯ ಇದು. ನಿಮ್ಮ ಪಾಟ್ಗಳಲ್ಲೂ ಕೂಡ ಬೆಳೆಸ್ಕೊಳ್ಬೋದು ಇದನ್ನು. ಸೊ ಈಗ ಕಿಡ್ನಿ ಸ್ಟೋನು ಅಂತ ಹೇಳ್ತಾರೆ. ಸೊ ಯಾಕೆ ಕಿಡ್ನಿ ಸ್ಟೋನ್ ಬರ್ತಾ ಇದೆ ಅಂತ ಹೇಳಿದ್ರೆ, ಈಗ ನಾವು ಕುಡಿತಾ ಇರೋಂಥ ನೀರು ನೈಸರ್ಗಿಕವಾದ ನೀರಲ್ಲ. ಸುಮಾರು 400-500 ಅಡಿ ಆಳದಿಂದ ತಗೊಂಬಂದು ನೀರನ್ನು ಅದನ್ನು ಕುಡಿತಾ ಇದ್ದೇವೆ. ಸೊ ಅದರಲ್ಲಿ ಏನಾಗುತ್ತೆ, ಅದರಲ್ಲಿ ಸುಣ್ಣದ ಅಂಶ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಅದು ಕಲ್ಲಾಗಿ ಫಾರ್ಮ್ ಆಗ್ತದೆ. ಸೊ ಅದಕ್ಕೆ ಬದಲಾಗಿ ನಾವೇನು ಹೇಳ್ತೀವಿ, ಸೊ ಇದನ್ನು ಆಹಾರದಲ್ಲಿ ಬಳಸ್ತಾ ಹೋಯ್ತು ಅಂತ ಹೇಳಿದ್ರೆ, ಆ ಸುಣ್ಣದ ಕಲ್ಲನ್ನು ಒಡೆಯುವಂಥ ಶಕ್ತಿ ಇದರಲ್ಲಿ ಅತಿಯಾಗಿದೆ.